ಆದಿ ಏನದು ಬ್ಯಾಗ್? ಹೇಳ್ತೀನತ್ತೆ. ಅಪ್ಪ ಅಪ್ಪ, ಕಿಶನ್, ಪೂಜಾ ಎಲ್ಲ ಬನ್ನಿ. ಯಾಕೋ ಕೂಕೋತಾ ಇದೀಯಾ? ಅರೆ ಏನೋ ಇದು? ದುಡ್ಡಪ್ಪ, ಭಾಗ್ಯನ್ ಮನೆಯಲ್ಲಿ ದುಡ್ಡು ಕಳ್ತನ ಆಗಿತ್ತಲ್ಲ, ಆ ದುಡ್ಡು ಸಿಕ್ತಪ್ಪ. ಆದಿ ಅವ್ರೆ, ನಾವ್ ಗೆದ್ವಿ. ಆದಿ ಅವ್ರೆ, ನಾನು ಈ ದುಡ್ಡನ್ನ ನೀವು ಚಾರಿಟಿ ಟ್ರಸ್ಟ್ ನಡೆಸ್ತಿದ್ದೀರಲ್ಲ, ಅದಕ್ಕೆ ಕೊಡ್ತಿದ್ದೀನಿ. ಈ ಜಗತ್ತಲ್ಲಿ ಮನ್ಸೋಕ್ಕಾಗದೇ ಇರೋದು ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಭಾಗ್ಯ, ಸ್ವಾಭಿಮಾನ, ಅವ್ರ ಒಳ್ಳೆತನದ ಎದುರು ಹಣ ಎಷ್ಟು ಸಣ್ಣ ವಿಷಯ ಅಂತ ತೋರಿಸ್ಬಿಟ್ರಲ್ಲ. ಅಲ್ಲ, ನಾನು ಏನೇ ಮಾಡಕ್ ಹೋದ್ರು ಅವ್ರು ತುಂಬಾ ಸ್ಮಾರ್ಟ್ ಆಗಿ ಅದನ್ನ ನನಗೆ ವಾಪಸ್ ಕೊಟ್ಬಿಡ್ತಾರೆ. ಅವ್ರ ಹತ್ರ ಮಾತಾಡ್ಕೊಂಡು ಸಾಧ್ಯನೇ ಇಲ್ಲಪ್ಪ. ಅವರು ಸ್ವಾಭಿಮಾನದ ಎದುರು ತಲೆ ತಗ್ಸೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ಹಾಗೆ ಮಾಡ್ಬಿಡ್ತಾರಲ್ಲ. ಅಲ್ಲ, ಹೇಗೆ 25 ಲಕ್ಷನ ಒಂದು ಕೈಲಿ ಇಸ್ಕೊಂಡು ಇನ್ನೊಂದು ಕೈಯಿಂದ ಹಾಗೆ ವಾಪಸ್ ಕೊಟ್ಬಿಟ್ರಲ್ಲ. ಕನಿಷ್ಠ ಪಕ್ಷ ಅವ್ರ ಒಳ್ಳೆತನನ ಅಪ್ರಿಷಿಯೇಟ್ ಮಾಡೋಣ ಅಂತಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡಲ್ಲ. ಏನಾದ್ರೂ ಮಾಡ್ಬೇಕಲ್ಲ. ಎಸ್ ಎಸ್ ಅಲ್ಲ, ಇದು ನನ್ಗೆ ಯಾಕೆ ಮೊದಲೇ ಹೊಳ್ದಿಲ್ಲ? ಭಾಗ್ಯ ಅವ್ರಿಗಿರೋ ಬುದ್ಧಿವಂತಿಕೆಯಲ್ಲಿ ಒಂದ್ ಅಂಶನಾದ್ರೂ ಇದ್ದಿದ್ರೆ ಇದು ಹೊಳಿಯಕ್ಕೆ ಇಷ್ಟ ತಡ ಆಗ್ತಿರ್ಲಿಲ್ಲ. ಹಾ, ನಮ್ಮ ಚಾರಿಟಿಗೆ ಡೊನೇಟ್ ಮಾಡಿದವ್ರಿಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಗ್ರೀಟ್ ಮೀಟ್ ಅಂತ ಮಾಡ್ತೀವಿ. ಭಾಗ್ಯನೂ ಈಗ ನಮ್ಮ ಕಂಪ್ನಿಗೆ ಡೋನರ್ ಅಲ್ವಾ. ಇದೇ ನೆಪದಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿದಾಗ ಆಗುತ್ತೆ. ಹಾಗೆ ಅವ್ರ ಒಳ್ಳೆತನದ ಬಗ್ಗೆ 4 ಜನಕ್ಕೆ ಗೊತ್ತಾಗೋ ಹಾಗೂ ಆಗುತ್ತೆ. ಮಹೇಶ್, ಮಹೇಶ್ ಸರ್, ಕರ್ತರ? ಮಹೇಶ್, ನಾವು ನಮ್ಮ ಡೋನರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಮೀಟ್ ಮಾಡ್ತೀವಲ್ಲ, ಅದಕ್ಕೆ ಅರೇಂಜ್ ಮಾಡ್ಕೊಳ್ಳಿ. ಈ ಸಲ ಮೀಟ್ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು. ಬೋರ್ಡ್ ಮೆಂಬರ್ಸ್, ಟ್ರಸ್ಟ್ ಮೆಂಬರ್ಸ್, ಆಫೀಸ್ ಸ್ಟಾಫ್ ಎಲ್ಲರೂ ಬರಬೇಕು. ಇವೆಂಟ್ನ ತುಂಬ ಚೆನ್ನಾಗಿ ಅರೇಂಜ್ ಮಾಡಬೇಕು, ಸರಿನಾ? ಸರಿ ಸರ್. ಹಾಗೆ ತಾಂಡವ್ ಬ್ರದರ್ನ ಸ್ವಲ್ಪ ಕರಿತೀರಾ? ಸರ್, ಇವತ್ತು ಆಫೀಸ್ಗೆ ಬಂದಿಲ್ಲ, ಲೀವಲ್ಲಿ ಇದ್ದಾರೆ. ಹೌದಾ? ಹೌದು ಸರ್. ಓಕೆ, ಯು ಕ್ಯಾರಿ ಆನ್. ಇವೆಂಟ್ಗೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ಬ್ರದರ್ ಯಾಕೆ ಆಫೀಸ್ಗೆ ಬಂದಿಲ್ಲ? ಹಾ ಬ್ರದರ್, ಹೇಳಿ. ಹಲೋ ಬ್ರದರ್, ಇವತ್ತು ಆಫೀಸ್ಗೆ ಬಂದಿಲ್ವಂತೆ? ಹಾ ಹೌದು ಬ್ರದರ್, ಅದು ಒಂದ್ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಏನಾದ್ರೂ ಅರ್ಜೆಂಟ್ ಕೆಲಸ ಇತ್ತಾ? ನೋ ನಥಿಂಗ್. ಆಫೀಸ್ಗೆ ಬಂದಿಲ್ವಲ್ಲ, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳಕ್ ಕಾಲ್ ಮಾಡಿದೆ. ಅಂತದ್ದೇನಿಲ್ಲ ಬ್ರದರ್, ಒಂದ್ ಸ್ವಲ್ಪ ಪರ್ಸನಲ್ ಕೆಲಸ ಅಷ್ಟೇ. ಆಮೇಲೆ ಬ್ರದರ್, ಇದು ಕಳ್ದೋಗಿರೋ ಹಣ ಏನಾಯ್ತು? ಸಿಕ್ತಾ? ಹಣ ಏನೋ ಸಿಕ್ತು ಬ್ರದರ್, ಆದ್ರೆ ಏನಾಯ್ತು ಬ್ರದರ್? 25 ಲಕ್ಷ ಕ್ಯಾಶ್ ಸಿಕ್ತಲ್ಲ, ಅದನ್ನ ನಾನು ತಗೊಂಡು ಹೋಗಿ ಭಾಗ್ಯವ್ರು ಕೊಟ್ಟೆ. ಅವ್ರು ಅದನ್ನ ಇಂಡೈರೆಕ್ಟ್ ಆಗಿ ನನಗೆ ವಾಪಸ್ ಕೊಟ್ಬಿಟ್ರು. ಏನ್ ಹೇಳದ್ ಬ್ರದರ್ ಇದಕ್ಕೆ? ಏನೋ ಭಾಗ್ಯ ಹಣ ತಗೊಳ್ಳಿಲ್ವಾ? ಹಾ ಬ್ರದರ್, ಭಾರಿ ಬುದ್ಧಿವಂತೆ ಅವರು. ಮಾತಾಡಕ್ ಅವಕಾಶ ಕೊಡದೆ ಹಣನ ವಾಪಸ್ ಕೊಟ್ಬಿಟ್ರು. ಒಳ್ಳೇದೇ ಆಯ್ತು. ಬ್ರದರ್ ಏನಂದ್ರಿ? ಏನಿಲ್ಲ ಬ್ರದರ್, ಅಲ್ಲ ನಾನೇನ್ ಹೇಳ್ತಿದ್ದೆ ಅಂದ್ರೆ, ಅವ್ರಿಗೆ ದುಡ್ಡು ತಗೊಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸುಮ್ನೆ ಯಾಕೆ ಫೋರ್ಸ್ ಮಾಡ್ತೀರಾ? ಮತ್ತೆ ಅವ್ರು ಕಳ್ಕೊಂಡ್ ಬಿಟ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹಾ ಬ್ರದರ್, ಅದಕ್ಕೆ ನಾನು ಒತ್ತಾಯ ಮಾಡಕ್ಕೂ ಹೋಗ್ಲಿಲ್ಲ, ಅವ್ರ ಅವಕಾಶನೂ ಕೊಡ್ಲಿಲ್ಲ. ಹಾ ಬ್ರದರ್, ಒನ್ ಮೋರ್ ಥಿಂಗ್, ನಾಳೆ ಒಂದು ಇವೆಂಟ್ ಇದೆ, ಅರೇಂಜ್ ಮಾಡ್ತಾ ಇದ್ದೀನಿ, ನೀವು ಬರ್ಲೇಬೇಕು, ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನ ಬ್ರದರ್, ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಬಾಯ್ ಬ್ರದರ್. ನೋಡ್ದೆ ಶ್ರೇಷ್ಠ, ಭಾಗ್ಯ ಹಣ ತಗೊಳ್ಳಿಲ್ವಂತೆ. ವಾಹ್, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗೂ ತುಂಬಾ ಖುಷಿ ಆಗ್ತಿದೆ ಕಣ್ಣ. ಕೊನೆಗೂ ನಾವ್ ಬಯಸಿದ ಹಾಗೆ ಆಗ್ತಿದೆ ಅಲ್ವಾ ತಾಂಡವ್? ಹೌದು ಶ್ರೇಷ್ಠ, ಆ ಭಾಗ್ಯ ಹಣ ತಗೊಳ್ದೇ ಇರೋದೇ ನನ್ ಖುಷಿ. ಹಾಗ್ ನೋಡಕ್ ಹೋದ್ರೆ ನಿಮ್ ಬ್ರದರು ಮೊದ್ಲೇ ಸಲ ಭಾಗ್ಯ ಹಣ ಬೇಡ ಅಂದಾಗೆ ತಗೋಬೇಕಿತ್ತು.
ಆಗ ಇಷ್ಟೆಲ್ಲ ರಾಮಾಯಣ ಆಗ್ತಾನೆ ಇರ್ಲಿಲ್ಲ. ಇನ್ನಾದ್ರೂ ನಿಮ್ ಬ್ರದರ್ಗೆ ಅಯೋಗ್ರಿಗೆ ಹೆಲ್ಪ್ ಮಾಡೋದನ್ನ ನಿಲ್ಸಿ ಅಂತ ಹೇಳು. ಶ್ರೇಷ್ಠ, ನಮ್ ಬ್ರದರ್ ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ಕೋಪ? ನನಗ್ ಕೋಪ ಇರೋದು ನಿಮ್ ಬ್ರದರ್ ಮೇಲೆಲ್ಲ ತಾಂಡವ್, ಅವ್ರು ತಗೊಳ್ಳೋ ಸ್ಟುಪಿಡ್ ಡಿಸಿಷನ್ಸ್ ಮೇಲೆ. ಈ ಯೋಗ್ಯತೆ ಇಲ್ದಿದವ್ರಿಗೆ ಹೆಲ್ಪ್ ಮಾಡೋದು ಒಂದೇ, ಬೇಸಿಗೆಗಾಲದಲ್ಲಿ ರೇನ್ ಕೋಟ್ ಹಾಕೊಳ್ಳೋದು ಒಂದೇ. ಹೋಗ್ಲಿ ಬಿಡು ಶ್ರೇಷ್ಠ, ಈಗೇನು ಭಾಗ್ಯ ಹಣ ತಗೊಳ್ಳಿಲ್ಲ ತಾನೆ, ಬಿಡು. ಬೆಳಗ್ಗೆಯಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ, ಇವಾಗ ನನ್ ಖುಷಿ ಹೆಚ್ಚಾಯ್ತು. ವಾಹ್ ವಾಹ್, ಇನ್ನ ನನ್ ಮೂಡ್ ಹೀಗೆ ಇದ್ರೆ ಏನ್ ಸಖತ್ತಾಗಿರತ್ತಲ್ವಾ? ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣು. ನಾವ್ ಖುಷಿಯಾಗಿರ್ಬೇಕಾದ್ರೆ ಇರಿಟೇಟ್ ಮಾಡೋ ಜನಗಳ ಬಗ್ಗೆ ಯಾಕೆ ನೆನ್ಪು ಮಾಡ್ಕೋಬೇಕು? ಎಷ್ಟ್ ಶ್ರೇಷ್ಠ. ಅದೇ ಏನಾದ್ರು ಬೇಕಿತ್ತೆ? ಏನು ಬೇಡ. ಅತ್ತೆ ಏನಾಯ್ತತೆ? ಯಾಕೆ ಹಿಂಗ್ ನೋಡ್ಕೊಂಡು ನಗ್ತಿದ್ದೀರಿ? ಭಾಗ್ಯ, ನಿನ್ನ ನಿರ್ಧಾರಗಳ ಬಗ್ಗೆ ನನಗೆ ತುಂಬ ಸಂತೋಷ ಇದೆ. ಅದಕ್ಕೆ ಹೆಮ್ಮೆಯಿಂದ ನಿನ್ನ ನೋಡ್ತಾ ಇದ್ದೀನಿ. ನನ್ನ ನಿರ್ಧಾರನ? ಏನತ್ತೆ? ಮೊದಲು ಏನೇ ಆದರೂ ನೀನು ಆದಿ ಹತ್ರ ದುಡ್ಡು ತಗೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಯಾವಾಗ ಆದಿ ನಮ್ಮ ಥರ ಜೀವನ ಮಾಡಕ್ಕೆ ಶುರು ಮಾಡಿದ್ನೋ ಅವನು ಹಾಕ್ತಿರೋ ಪ್ರಯತ್ನಗಳನ್ನೆಲ್ಲ ನೋಡಿದೆ. ಅದನ್ನ ನೀ ಬಂದು ನನಗೆ ಹೇಳಿದೆ. ಆವಾಗ ನಾನು ಅನ್ಕೊಂಡೆ ನೀ ದುಡ್ಡು ತಗೋಬಹುದು ಅಂತ. ನಾನು ಅನ್ಕೊಂಡ ಹಾಗೆ ನೀ ತಗೊಂಡೆ ಕೂಡ. ಆದ್ರೆ ವಾಪಸ್ಸು ಅವನಿಗೆ ಸಹಾಯ ಆಗೋ ಥರ ಕೊಟ್ಬಿಟ್ಟಿಯಲ್ಲ, ಆ ನಿರ್ಧಾರ ಅದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಭಾಗ್ಯ. ಅಯ್ಯೋ, ಅದ್ರಲ್ಲಿ ಏನಿದೆ ಅತ್ತೆ? ಅದರಲ್ಲಿ ಏನಿರುತ್ತೆ? ಏನಮ್ಮ ಹೀಗನ್ಬಿಟ್ಟೆ ಭಾಗ್ಯ? ಅದೇನು ಸಣ್ಣ ವಿಷಯ ಅನ್ಕೊಂಡ್ಯಾ? ತುಂಬಾ ದೊಡ್ಡ ವಿಷಯ ಅದು. ತುಂಬಾ ಬುದ್ಧಿವಂತಿಗೆ ಬೆಳೆಸಿದ್ಯಾ ಭಾಗ್ಯ ನೀನು. ಹೌದು, ಆದಿ ಈ ತರ ಒಂದು ಸಂಸ್ಥೆ ನಡೆಸ್ತಿದ್ದಾನೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತಮ್ಮ? ಅತ್ತೆ, ಅವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕಮಿಷನರ್ ಸರ್ ಬಂದ್ರಲ್ಲ, ಆವಾಗ ಅವ್ರ ಟ್ರಸ್ಟ್ ಬಗ್ಗೆ ಮಾತಾಡ್ತಿದ್ರು. ಅವ್ರ ಟ್ರಸ್ಟಿಂದ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಿದೆ. ಅವ್ರ ಶಿಕ್ಷಣಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಕೊಡ್ತಾರೆ. ಅದರಿಂದ ಎಷ್ಟೋ ಜನ ಮಕ್ಕಳಿಗೆ ಸಹಾಯ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿ ತುಂಬಾನೇ ಹೆಮ್ಮೆ ಅನ್ನಿಸ್ತು ಅತ್ತೆ. ಆಗ್ಲೇ ನಾನು ನಿರ್ಧಾರ ಮಾಡಿದ್ದೆ, ನನಗೆ ಉಡುಗೊರೆಯಾಗಿ ಸಿಕ್ಕಿರೋ ಆ ದುಡ್ಡನ್ನ ಅವ್ರ ಸಂಸ್ಥೆಗೆ ಕೊಡಬೇಕು. ನನ್ನಿಂದ ಆ ಸಂಸ್ಥೆಗೆ ಒಂದು ಸಣ್ಣ ಸಹಾಯ ಆದ್ರೂ ಆಗ್ಲಿ ಅಂತ. ಇದಕ್ಕೆ ಭಾಗ್ಯ, ಇದಕ್ಕೆ ನೀನು ಅಂತ ಹೇಳಿದ್ದು. ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತಮ್ಮ. ನೋಡಿಲಿ, ಈಗ ತಾನೇ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೆ, ಅವನದೇ ಫೋನು. ಹಾಯ್ ಫ್ರೆಂಡು. ಹಾಯ್ ಗೆಳತಿ, ಏನ್ ಬಿಸಿನಾ ಕೆಲ್ಸದಲ್ಲಿ? ಹಾಗೇನಿಲ್ಲ, ಹೀಗೆ ಭಾಗ್ಯನ ಹತ್ರ ಮಾತಾಡ್ತಾ ಇದ್ದೆ. ಓ, ಅವರು ಅಲ್ಲೇ ಇದ್ದಾರಾ? ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾಳೆ. ಸ್ಪೀಕರ್ ಹಾಕ್ಬೋದಾ ಗೆಳತಿ? ಸ್ಪೀಕರ್ ಹಾಕ್ಬೇಕಾ? ಹಾಕ್ತೀನಿ ನೋಡು. ಗೆಳತಿ, ಭಾಗ್ಯ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಅವರು. ಯಾವ ಟೈಮಲ್ಲಿ ಏನ್ ಡಿಸಿಷನ್ ತಗೊಳ್ತಾರೋ ಹೇಳಕ್ಕಾಗಲ್ಲ. ಆದ್ರೆ ಅವ್ರು ತಗೊಳ್ಳೋ ಡಿಸಿಷನ್ ಮಾತ್ರ ಪಕ್ಕ ಕರೆಕ್ಟ್ ಆಗಿರುತ್ತೆ. ಆದಿಯವರೇ, ಎಷ್ಟೆಲ್ಲ ಅದನ್ನೇ ಹೇಳ್ತೀರಿ? ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಏನೇನೋ ಹೇಳ್ತೀರಿ. ಹೌದಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಗೆಳತಿ, ನೀವೇ ಹೇಳಿ ನಾನು ಸುಳ್ಳು ಹೇಳ್ತಾ ಇದ್ದೀನಾ ಅಂತ. ಖಂಡಿತ ಇಲ್ಲ ಫ್ರೆಂಡು, ನಾನು ಇಷ್ಟೊತ್ತು ಅದೇ ಹೇಳ್ತಾ ಇದ್ದೆ, ಭಾಗ್ಯ ತುಂಬಾ ಬುದ್ಧಿವಂತೆ ಅಂತ. ನೀವಿಬ್ರು ಸುಮ್ಮನೆ ಸೇರ್ಕೊಂಡು ನನ್ನನ್ನು ಹೊಗಳ್ತಿದ್ದೀರಿ. ಆದಿಯವರೇ, ನೀವು ಇದನ್ನ ಹೇಳೋದಕ್ಕೆ ಫೋನ್ ಮಾಡಿತಾ? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ನಾನ್ ಫೋನ್ ಮಾಡಿದ್ದು ವಿಷಯನೇ ಮರ್ತ್ಬಿಟ್ಟೆ ನೋಡಿ. ವಿಷಯ ಏನು ಅಂತಂದ್ರೆ, ನಾಳೆ ನೀವು ನಮ್ಮ ಆಫೀಸ್ಗೆ ಬರ್ಬೇಕು ಭಾಗ್ಯ. ಆಫೀಸ್ಗ? ಯಾಕೆ? ಏನಿಲ್ಲ, ಆಫೀಸಲ್ಲಿ ಇವೆಂಟ್ ಇಟ್ಕೊಂಡಿದೀವಿ, ಅದಕ್ಕೆ ನೀವು ಬರ್ಲೇಬೇಕು. ಅಲ್ಲ, ನಿಮ್ಮ ಆಫೀಸಲ್ಲಿ ಇವೆಂಟ್ ಇದ್ರೆ ನಾನು ಯಾಕೆ ಅಲ್ಲಿಗೆ ಬರ್ಬೇಕು? ನನಗೇನ್ ಕೆಲಸ ಅಲ್ಲಿ? ಯಾಕೆ ಅಂದ್ರೆ ಆ ಇವೆಂಟ್ ಮಾಡ್ತಾ ಇರೋದೇ ನಿಮಗೋಸ್ಕರ. ನನಗೋಸ್ಕರನಾ? ಏನ್ ಹೇಳ್ತಿದ್ದೀರಿ? ಹೌದು ಭಾಗ್ಯ, ನೀವು 25 ಲಕ್ಷ ಕೊಡ್ತಾ ಇದ್ದೀರಾ.
ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ ಒಳ್ಳೆ ಕೆಲಸ ನಿಮ್ ಕೈಯಿಂದಾನೇ ಆಗ್ಲಿ. ನೀವೇ ನಿಮ್ ಕೈಯಾರೆ ಕೊಡಿ. ಅಲ್ಲ ದೇವ್ರೆ ಸುಮ್ನೆ ಭಾಗ್ಯ ಪಾಪ ನನ್ನ ಫ್ರೆಂಡ್ ಕರಿತಾ ಇದ್ದಾನೆ, ನೀನ್ ಈ ತರ ಅನ್ಬೋದಾ? ನೋಡಿಲಿ, ಹೋಗ್ದಿದ್ರೆ ತಪ್ಪಾಗತ್ತೆ. ಫ್ರೆಂಡು, ನೀನೇನು ಯೋಚನೆ ಮಾಡ್ಬೇಡ, ಭಾಗ್ಯನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು, ಸರಿನಾ? ಸೂಪರ್ ಗೆಳತಿ ನೀವು. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್. ಬಾಯ್, ಥ್ಯಾಂಕ್ಸ್. ನಿಂಗೂ ಗುಡ್ ನೈಟ್. ಆದಿ, ಏನದು ಬ್ಯಾಗ್? ಹೇಳ್ತೀನತ್ತೆ. ಅಪ್ಪ ಅಪ್ಪ, ಕಿಶನ್, ಪೂಜಾ ಎಲ್ಲ ಬನ್ನಿ. ಯಾಕೋ ಕೂಕೋತಾ ಇದೀಯಾ? ಅರೆ ಏನೋ ಇದು? ದುಡ್ಡಪ್ಪ, ಭಾಗ್ಯನ್ ಮನೆಯಲ್ಲಿ ದುಡ್ಡು ಕಳ್ತನ ಆಗಿತ್ತಲ್ಲ, ಆ ದುಡ್ಡು ಸಿಕ್ತಪ್ಪ. ಅಬ್ಬಾ, ಕಡೆಗೂ ದುಡ್ಡು ಸಿಕ್ತಲ್ಲ. ಇವನು ಕೊಟ್ಟಿರೋ ಕೆಲ್ಸನ ನಿಯತ್ತಾಗಿ ಮಾಡಿದಾನೆ ಅಂತ ಸಂತೋಷ. ಎಲ್ಲಾದ್ರೂ ಸಿಕ್ಕಾಕೊಂಡಿದ್ರೆ ಅಷ್ಟೇ ಕತೆ. ಹೌದು, ಆ ದುಡ್ಡನ್ನ ಯಾಕೆ ತಂದೆ? ಅದು ಭಾಗ್ಯಂಗ್ ಸೇರ್ಬೇಕಾದಲ್ವಾ? ಈ ದುಡ್ಡನ್ನ ಭಾಗ್ಯನ್ ಮನೆಗೆ ತಗೊಂಡು ಹೋಗಿದ್ನಪ್ಪ, ಇದು ನಿಮ್ಗೆ ಸೇರ್ಬೇಕಾಗಿರೋದು ಅಂತ. ಬಟ್ ಇದನ್ನ ಅವ್ರು ವಾಪಸ್ ಕೊಟ್ರು. ಏನು ವಾಪಸ್ ಕೊಟ್ರ? ಅಲ್ಲಣ್ಣ, ಇದು ಅವ್ರಿಗೆ ಸೇರ್ಬೇಕಾಗಿರೋದಲ್ವಾ? ಹಾ ಹೌದು ಕಿಶನ್, ಅವ್ರಿಗೆ ಸೇರ್ಬೇಕಾಗಿರೋದು ಅಂತ ಒಂದ್ಸಲ ನನ್ನ ಕೈಯಿಂದ ದುಡ್ಡನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ಚಾರಿಟಿಗೆ ದುಡ್ಡು ವಾಪಸ್ಸು ಡೊನೇಟ್ ಮಾಡಿದ್ರು. ಡೊನೇಟ್ ಮಾಡಿದ್ಲ? ಹೇಗೋ ಅದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಪ್ಪ, ಅಲ್ಲೇ ಇರೋದು ಭಾಗ್ಯ ಅವ್ರ ಬುದ್ಧಿವಂತಿಕೆ. ಈ ದುಡ್ಡನ್ನ ಹಂಗೆ ಅವ್ರಿಗೆ ವಾಪಸ್ ಕೊಟ್ರೆ ದುಡ್ಡು ನಾನು ತಗೊಳಲ್ಲ ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ದುಡ್ಡನ್ನ ಮೊದಲು ಅಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ಡೊನೇಷನ್ ಅಂತಾರ ನನಗೆ ವಾಪಸ್ ಕೊಟ್ಬಿಟ್ರು. ನಾನು ಇದನ್ನ ಇಂಡೈರೆಕ್ಟ್ ಆಗಿ ವಾಪಸ್ ನನಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಈ ದುಡ್ಡು ನಂದಲ್ವಾ, ನಾನು ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬೋದಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಅದಕ್ಕೆ ಆ ದುಡ್ಡನ್ನ ವಾಪಸ್ಸು ನನ್ನ ಕೈಯಲ್ಲೇ ಕೊಟ್ರು.